ಉತ್ತರ ಕರ್ನಾಟಕದ ಧ್ವನಿಯಾಗಿ ಮಕ್ಕಳ ಅಣಕು ವಿಧಾನಸಭೆ ಸಮಸ್ಯೆಗಳ ಮೇಲೆ ಪ್ರಭಾವಿ ಚರ್ಚೆ. ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಧ್ವನಿಯಾದ ಮಕ್ಕಳ ಅಣಕು ವಿಧಾನಸಭಾ ಅಧಿವೇಶನ ರಾವೂರಿನಲ್ಲಿ ಗಮನ ಸೆಳೆಯುವಂತೆ ನಡೆಯಿತು. ನೀರಾವರಿ ಪ್ರದೇಶದ ಮಲತಾಯಿ ಧೋರಣೆ, ಅಭಿವೃದ್ಧಿ ಯೋಜನೆಗಳಲ್ಲಿ ಆಗುತ್ತಿರುವ ಅನ್ಯಾಯ, ಭ್ರಷ್ಟಾಚಾರ, ರೈತರ ಸಂಕಷ್ಟ, ಸಾರಿಗೆ ಸಮಸ್ಯೆ, ಸರ್ಕಾರಿ ಶಾಲೆಗಳ ದುಸ್ಥಿತಿ ಸೇರಿದಂತೆ ರಾಜ್ಯದ ಅನೇಕ ಜ್ವಲಂತ ಸಮಸ್ಯೆಗಳ ಕುರಿತು ಮಕ್ಕಳು ನಡೆಸಿದ ವಾದ ಪ್ರತಿವಾದಗಳು ನೋಡುಗರನ್ನ ಆಕರ್ಷಿಸಿತು. ರಾವೂರು ಶ್ರೀ ಸಚ್ಚಿದಾನಂದ ಪ್ರೌಢಶಾಲೆ ಹಾಗೂ ಚುನಾವಣೆ ಸಾಕ್ಷರತಾ ಕ್ಲಬ್ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾದ ಮಕ್ಕಳ ಅಣಕು ಚಳಿಗಾಲದ ವಿಧಾನಸಭಾ ಅಧಿವೇಶನವು ಶಿಕ್ಷಣದ ಜೊತೆಗೆ ಪ್ರಜಾಸತ್ತಾತ್ಮಕ ಮೌಲ್ಯಗಳ ಅರಿವನ್ನ ಮೂಡಿಸುವಲ್ಲಿ ಯಶಸ್ವಿಯಾಯಿತು. ಒಂದು ವಾರದ ಪೂರ್ವ ತಯಾರಿಯೊಂದಿಗೆ ಸಮಾಜ ವಿಜ್ಞಾನ ಶಿಕ್ಷಕ ಸಿದ್ದಲಿಂಗ ಬಾಳಿ ಅವರು 9ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯದಲ್ಲಿರುವ ವಿಧಾನಸಭೆಯ ಕಲಿಕಾ ಅಂಶವನ್ನ ಚಟುವಟಿಕೆ ರೂಪದಲ್ಲಿ ಅಣಕು ಅಧಿವೇಶನದ ಮೂಲಕ ಮಕ್ಕಳಿಗೆ ಮನದಟ್ಟು ಮಾಡಿದ್ರು. ಅಧಿವೇಶನದಲ್ಲಿ ಭಾಗವಹಿಸಿದ 45 ಮಕ್ಕಳು ಸಭಾಪತಿ, ಮುಖ್ಯಮಂತ್ರಿ, ಸಚಿವರು, ಶಾಸಕರು ಹಾಗೂ ವಿರೋಧ ಪಕ್ಷದ ನಾಯಕರ ಪಾತ್ರದಲ್ಲಿ ಪ್ರಸ್ತುತ ರಾಜ್ಯದ ವಿದ್ಯಮಾನಗಳ ಕುರಿತು ಸಮರ್ಥವಾಗಿ ಮಾತನಾಡಿದ್ರು. ಮಕ್ಕಳ ನಿರರ್ಗಳ ಭಾಷಣ, ವೇಷಭೂಷಣ, ಹಾವಭಾವಗಳು ನೈಜ ವಿಧಾನಸಭೆಯ ವಾತಾವರಣವನ್ನ ಸೃಷ್ಟಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಕಾರ್ಯಕ್ರಮವನ್ನ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ್ ಬಳೋಡಂಗಿ ಸಸಿಗೆ ನೀರೆರೆದು ಉದ್ಘಾಟಿಸಿ, ಪಠ್ಯದ ಕಲಿಕಾ ಅಂಶಗಳನ್ನ ಚಟುವಟಿಕೆಗಳ ಮೂಲಕ ಕಲಿಸಿದಾಗ ಮಕ್ಕಳಲ್ಲಿ ಕಲಿಕೆ ಶಾಶ್ವತವಾಗುತ್ತದೆ. ಮಕ್ಕಳಲ್ಲಿರುವ ಪ್ರತಿಭೆಯನ್ನ ಹೊರತರುವಲ್ಲಿ ಕ್ರಿಯಾಶೀಲ ಶಿಕ್ಷಕರ ಪಾತ್ರ ಅತ್ಯಂತ ಮಹತ್ವದ್ದು ಎಂದು ಹೇಳಿದರು. ಸರ್ಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯ ಧರ್ಮರಾಜ ಜವಳಿ, ಪ್ರೌಢಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಮಹೇಶ್ ಹೂಗಾರ, ಬಿಆರ್ಪಿ ಆದಪ್ಪ ಸಜ್ಜನ್ ಅವರು ಮಾತನಾಡಿದರು. ಕಲಬುರಗಿ ಜಿಲ್ಲೆಯ ಶಾಬಾದ್ ತಾಲೂಕಿನ ರಾವೂರು ಗ್ರಾಮದ ಶ್ರೀ ಸಚ್ಚಿದಾನಂದ ಪ್ರೌಢಶಾಲೆಯ 9ನೇ ತರಗತಿ ಮಕ್ಕಳು ಇವತ್ತು ವಿಶೇಷವಾಗಿ ಚಳಿಗಾಲದ ಅಣಕು ಮಕ್ಕಳ ವಿಧಾನಸಭೆಗೆ ಸಾಕ್ಷಿಯಾಗಿದ್ದಾರೆ. ವಿಶೇಷವಾಗಿ ಮಕ್ಕಳಿಗೆ ನಾವು ತರಗತಿಗಳಲ್ಲಿ ಪಠ್ಯದ ಜೊತೆಗೆ ಪಠ್ಯೇತರವಾಗಿ ಕಲಿಕಾಂಶಗಳಿಗೆ ಇಂಥ ಚಟುವಟಿಕೆಗಳ ಹಮ್ಮಿಕೊಳ್ಳೋದ್ರ ಮೂಲಕ ಅವರಿಗೆ ಕಲಿಕೆ ಇನ್ನಷ್ಟು ಮನದಟ್ಟಾಗ್ಲಿಕ್ಕೆ ಸಾಧ್ಯ ಇದೆ. ನಾವು ಯಾವ ರೀತಿ ಹೊರಗಡೆ ವಿಧಾನಸಭಾ ಅಧಿವೇಶನಗಳಾಗ್ತವೆ, ಅದೇ ರೀತಿ ಶಾಲಾ ಹಂತದಲ್ಲಿ ಮಕ್ಕಳ ಅಣಕು ಅಧಿವೇಶನಗಳನ್ನು ಮಾಡೋದ್ರ ಮೂಲಕ ಮಕ್ಕಳಲ್ಲಿ ಒಂದು ಧೈರ್ಯವನ್ನ ಬೆಳೆಸಬೇಕಾಗಿದೆ. ವಿಶೇಷವಾಗಿ ಯಾವ ರೀತಿ ರಾಜ್ಯದಲ್ಲಿ ಸಮಸ್ಯೆಗಳಿವೆ, ಆ ಸಮಸ್ಯೆಗಳನ್ನ ತಗೊಂಡು ಅಧಿವೇಶನಗಳಲ್ಲಿ ಚರ್ಚೆ ಮಾಡೋದ್ರ ಮೂಲಕ ರಾಜ್ಯದ ಸಮಸ್ಯೆಗಳ ಅರಿವು ಕೂಡ ಈ ಮಕ್ಕಳಿಗೆ ಆಗ್ಲಿಕ್ಕೆ ಸಾಧ್ಯ ಇದೆ. ಯಾಕಂತಂದ್ರೆ ಇವತ್ತಿನ ದಿನಗಳಲ್ಲಿ ಬರೀ ಪಠ್ಯ ಬೋಧನೆ ನಾವು ಒಂದು ದೊಡ್ಡ ಮಟ್ಟದಲ್ಲಿ ನಾವು ಸುದ್ದಿ ಮಾಡ್ತಾ ಇದ್ದೀವಿ. ಆದ್ರೆ ಪಠ್ಯೇತರವಾಗಿ ಮಕ್ಕಳು ವಿಧಾನಸಭೆಯಲ್ಲಿ ಯಾವ ರೀತಿ ಚರ್ಚೆಗಳಾಗ್ತವೆ, ರಾಜ್ಯದ ಮಟ್ಟದ ಎಲ್ಲ ಸಮಸ್ಯೆಗಳ ಚರ್ಚೆಗಳಾಗ್ತವೆ, ಅದನ್ನ ಶಾಲಾ ಹಂತದಲ್ಲಿ ಮಕ್ಕಳು ಕೂಡ ವಿಧಾನಸಭೆಯಲ್ಲಿ ಒಬ್ಬ ಸಭಾಪತಿಯಾಗಿ, ಮುಖ್ಯಮಂತ್ರಿಯಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಸಚಿವರಾಗಿ, ಶಾಸಕರಾಗಿ ಎಲ್ಲಾ ಹಂತಗಳ ಪಾತ್ರಗಳನ್ನ ಮಕ್ಕಳು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರು ಇಲ್ಲಿ ನಿಭಾಯಿಸಿದ್ದಾರೆ. ಇಲ್ಲಿ ಈ ಹಂತದಲ್ಲಿ ಮಕ್ಕಳು ಚರ್ಚೆಗಳಲ್ಲಿ ಭಾಗವಹಿಸುವುದರಿಂದ ಮುಂದೆ ಅವರಲ್ಲಿ ನಾಯಕತ್ವ ಗುಣಗಳು ಕೂಡ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಕಲಿಕೆಯು ಕೂಡ ಇನ್ನಷ್ಟು ಮನದಟ್ಟಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಪಠ್ಯಕ್ರಮದಲ್ಲಿ ನಾವು ನೋಡ್ತಿದೀವಿ, ವಿಧಾನಸಭೆ, ವಿಧಾನ ಪರಿಷತ್ತು ಅಂತ ನಾವು ಬರೀ ಓದ್ತೀವಿ ಅಷ್ಟೇ. ಬಟ್ ಅದನ್ನ ಇಲ್ಲಿ ಕಾರ್ಯರೂಪಕ್ಕೆ ತರಬೇಕು ಅಂತಂದ್ರೆ ಇಂಥ ಚಟುವಟಿಕೆಗಳನ್ನ ನಾವು ಮಾಡ್ತೀವಿ. ನನ್ನ ಹೆಸರು ಅಪೂರ್ವ. ನಾನು ಶ್ರೀ ಸಚ್ಚಿದಾನಂದ ಪ್ರೌಢಶಾಲೆ ರಾವೂರು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮಗೆ ಇವತ್ತು ವಿಧಾನಸಭೆಯಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮವನ್ನು ನಮಗೆ ಹಮ್ಮಿಕೊಳ್ಳಲಾಗಿದೆ. ಇದನ್ನು ಶ್ರೀ ಸಿದ್ದಲಿಂಗ ಜಿ ಬಾಳಿ ಸರ್ ಅವರು ನಮ್ಮ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ವಿಧಾನಸಭೆಯಲ್ಲಿ ನಡೆಯುವ ಕಾರ್ಯಕ್ರಮದ ಹಾಗೆ ನಮ್ಮ ಶಾಲೆಯಲ್ಲೂ ನಡೆದಿದೆ. ಆದ್ದರಿಂದ ನಾವು ಮುಂದೆಲ್ಲ ಹೇಗೆ ಮಾಡಬೇಕೆಂದು ನಮಗೆ ಸರ್ ಅವರು ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಎಲ್ಲರೂ ಚೆನ್ನಾಗಿ ಮಾಡಿದರೆ ನಮಗೆ ಬಹಳ ಖುಷಿ. ನನ್ನ ಹೆಸರು ಸುನಿಲ್. ನಾನು ಇವಾಗ ಇಲ್ಲಿ ವಿರೋಧ ಪಕ್ಷ ನಾಯಕನಾಗಿ ಶ್ರೀ ಸಚ್ಚಿದಾನಂದ ಪ್ರೌಢಶಾಲೆಯಲ್ಲಿ 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಮ್ಮ ಶಾಲೆಯಲ್ಲಿ ಅಣಕು ವಿಧಾನಸಭೆಯಲ್ಲಿ ಹಂಗೆ ನಮ್ಮ ವಿಧಾನಸಭೆಯಲ್ಲಿ ಯಾವ ರೀತಿ ಮುಖ್ಯಮಂತ್ರಿಗಳಿಗೂ ಹಾಗೂ ವಿರೋಧ ಪಕ್ಷದ ನಾಯಕರಿಗೂ ಶಾಸಕರಿಗೂ ಯಾವ ರೀತಿ ಒಂದು ಮಾತುಗಳು ನಡೆಯುತ್ತೆ ಎಂದು ತಿಳಿಸಿಕೊಡುವುದರ ಮೂಲಕ ನಮ್ಮ ಪಠ್ಯಕ್ರಮದಲ್ಲಿರುವ ಪಾಠವನ್ನು ಹೇಳುವ ಮೂಲಕ ಈ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಮಗೆ ತುಂಬಾ ಸಂತೋಷ ನೀಡುವಾಗಿದೆ. ಮತ್ತು ನಾವು ವಿರೋಧ ಪಕ್ಷದವರು, ಆಡಳಿತ ಪಕ್ಷದವರಿಗೆ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಗುಂಡಣ್ಣ ಬಾಳಿ ಅಧ್ಯಕ್ಷತೆ ವಹಿಸಿದ್ರು. ವೇದಿಕೆಯಲ್ಲಿ ಪ್ರಾಚಾರ್ಯರಾದ ಕಾಂತಪ್ಪ ಬಡಿಗೇರ್, ಮುಖ್ಯ ಗುರು ವಿದ್ಯಾಧರ ಖಂಡಾಳ ಉಪಸ್ಥಿತರಿದ್ದರು.
ಸಭಾಪತಿ ಪಾತ್ರ ನಿರ್ವಹಿಸಿದ ಕಾವ್ಯ ಮಾತನಾಡಿ, ಈ ಪಾತ್ರ ನನಗೆ ಹೆಚ್ಚು ಕಲಿಯಲು ಅವಕಾಶ ನೀಡಿದೆ. ಶಿಕ್ಷಕರು ನೀಡಿದ ಅವಕಾಶದಿಂದ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗಿದೆ ಎಂದರು. ಶಿಕ್ಷಕ ಸಿದ್ದಲಿಂಗ ಬಾಳಿ ಮಾತನಾಡಿ, ಮಕ್ಕಳಲ್ಲಿ ಅಪಾರ ಪ್ರತಿಭೆ ಇದೆ. ಪಠ್ಯದ ಅಂಶಗಳನ್ನು ಚಟುವಟಿಕೆ ರೂಪದಲ್ಲಿ ಮಾಡಿಸುವುದರಿಂದ ಮಕ್ಕಳು ಕ್ರಿಯಾಶೀಲರಾಗುತ್ತಾರೆ. ಆಡಳಿತ ಮಂಡಳಿ ಹಾಗೂ ಶಿಕ್ಷಕರ ಸಹಕಾರದಿಂದ ಇಂತಹ ಪ್ರಯೋಗಗಳು ಸಾಧ್ಯವಾಗಿವೆ ಎಂದು ತಿಳಿಸಿದರು. ಕಾರ್ಯಕ್ರಮದ ನಿರೂಪಣೆ ಹಾಗೂ ವಂದನೆಯನ್ನ ಶಿಕ್ಷಕ ಸಿದ್ದಲಿಂಗ ಬಾಳಿ ನೆರವೇರಿಸಿದರು. ವರದಿ ಸಾಹೇಬ ಪಟೇಲ್, ಎಂ, ಹಸರಗುಂದಿಗೆ. ನನ್ನ ಪ್ರಶ್ನೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೆ. ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ. ಈ ಬಾರಿ ರಾಜ್ಯೋತ್ಸವ ಪ್ರಶಸ್ತಿಗಳಿಗೆ ಯಾವುದೇ ಅರ್ಜಿಗಳನ್ನು ಕಳಿಸಿಕೊಡದೆ ಅವರ ಸಾಧನೆಗಳನ್ನು ಹುಡುಕಿ ಸೂಕ್ತ ವ್ಯಕ್ತಿಗಳಿಗೆ ನೀಡಿದ್ದು ಸ್ವಾಗತಾರ್ಹ. ಈ ವಿಷಯದಲ್ಲಿ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಆದರೆ ನಿಮ್ಮ ಇಲಾಖೆ
ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣವಾಗಿ ನಿಂತು ಹೋಗಿ ಬರುವ ಎಲ್ಲ ಆದಾಯಗಳು ಬರೀ ನಿಮ್ಮ ಗ್ಯಾರಂಟಿ ಯೋಜನೆಗೆ ಹಾಕಿ ಅಭಿವೃದ್ಧಿ ಕೆಲಸಗಳೆಲ್ಲ ನಾನು ಹಾಕಿದ್ದೀನಿ. ಶಾಸಕರು ಅನ್ವಯಿಸುತ್ತಿಲ್ಲ ಮಾನ್ಯ ಸಭಾಧ್ಯಕ್ಷರೇ. ಇದರಿಂದ ಕಳೆದ 2.5 ವರ್ಷಗಳಿಂದ ಯಾವುದೇ ಅನುದಾನವಿಲ್ಲದೆ ಜನರು ಸರ್ಕಾರಕ್ಕೆ ಚೀಟುವಂತಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಮ್ಮ ರಾಜ್ಯದಲ್ಲಿ ರೈತರ ಸಂಸ್ಥೆ, ನಿರುದ್ಯೋಗ, ನೀರಿನ ಸಂಸ್ಥೆ ಮತ್ತು ಮೂಲಭೂತ ಸೌಕರ್ಯಗಳ ಸಂಸ್ಥೆ ದಿನೇ ದಿನ ಹೆಚ್ಚಾಗುತ್ತಲೇ ಇದೆ. ವಿವಿಧ ನಿಗದಿ ಮಂಡಳಿಗಳಲ್ಲಿ ಯಾವುದೇ ಅನುದಾನ ಇಲ್ಲದೆ ನಾಮಕೆ ವ್ಯವಸ್ಥೆ ಉಂಟಾಗಿದೆ. ಮಾನ್ಯ ಸಭಾಧ್ಯಕ್ಷರೇ,